ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಯ ತಯಾರಿಯ ಭಾಗವಾಗಿ ಕ್ಲಾಸ್ 6ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಈ VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಕೋರ್ಸ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಪ್ರಥಮ ಪ್ರಶ್ನೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಕಾರಣ ಕೂಡ ಕೊಟ್ಟಿದ್ದಾರೆ. ಹೇಳಿಕೆ ಏನು? ಲೇಸರ್ ಪ್ರಿಂಟರ್ ಗುಣಮಟ್ಟದಲ್ಲಿ ಇಂಕ್ಜೆಟ್ ಪ್ರಿಂಟರ್ಗಿಂತ ಉತ್ತಮವಾಗಿದೆ. ಲೇಸರ್ ಪ್ರಿಂಟರ್ ಪುಡಿಯನ್ನು ಬಳಸುತ್ತೆ, ಆದರೆ ಇಂಕ್ಜೆಟ್ ಪ್ರಿಂಟರ್ ದ್ರವಶಾಹಿಯನ್ನು ಬಳಸುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಎ ಸರಿ ಮತ್ತು ಆರ್ ಕೂಡ ಸರಿಯಾಗುತ್ತೆ. ಆರ್ ಎಗೆ ಸರಿಯಾದಂತಹ ವಿವರಣೆ ಆಗುತ್ತೆ. ಲೇಸರ್ ಪ್ರಿಂಟರ್ ಏನಿದೆ ಅದು ಗುಣಮಟ್ಟದಲ್ಲಿ ಇಂಕ್ಜೆಟ್ ಪ್ರಿಂಟರ್ಗಿಂತ ಉತ್ತಮ ಆಗಿರುತ್ತೆ. ಹಾಗೆ ಪ್ರಿಂಟಿಂಗ್ನಲ್ಲಿ ಏನು ಲೇಸರ್ ಪ್ರಿಂಟರ್ ಏನಿದೆ ಅದು ಪುಡಿಯನ್ನು ಬಳಸುತ್ತೆ. ಯಾವುದು? ಲೇಸರ್ ಪ್ರಿಂಟರ್. ಇಂಕ್ಜೆಟ್ ಪ್ರಿಂಟರ್ ಏನಿದೆ ಅದು ದ್ರವಶಾಹಿಯನ್ನು ಪ್ರಿಂಟಿಂಗ್ನಲ್ಲಿ ಬಳಸುತ್ತೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವ ಮೋಡ್ನಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಲೇಸರ್ ಪ್ರಿಂಟರ್ಗಳು ಟೋನರನ್ನು ಪುಡಿಯನ್ನು ಬಳಸುತ್ತೆ. ಶಾಖ ಮತ್ತು ಒತ್ತಡದ ಮೂಲಕ ಕಾಗದಕ್ಕೆ ಅದು ಅಂಟಿಕೊಳ್ಳುತ್ತೆ. ಇದರಿಂದ ಹರಿತವಾದ ಮತ್ತು ಸ್ಪಷ್ಟವಾದ ಮುದ್ರಣ ಉಂಟಾಗುತ್ತೆ. ಯಾವುದರಲ್ಲಿ? ಲೇಸರ್ ಪ್ರಿಂಟರ್ನಲ್ಲಿ. ಇನ್ನು ಇಂಕ್ಜೆಟ್ ಪ್ರಿಂಟರ್, ಈ ಇಂಕ್ಜೆಟ್ ಪ್ರಿಂಟರ್ ಏನಿದೆ ದ್ರವಶಾಹಿಯನ್ನು ಬಳಸುತ್ತೆ. ಸಾಮಾನ್ಯವಾಗಿ ಲೇಸರ್ ಪ್ರಿಂಟರ್ನ ಗುಣಮಟ್ಟ ವಿಶೇಷವಾಗಿ ಪಠ್ಯಕ್ಕೆ ಉತ್ತಮ ಆಗಿರುತ್ತೆ. ಆದ್ದರಿಂದ ಕಾರಣ ಕೂಡ ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಏನಿದೆ ಅಂದರೆ SSD ಫುಲ್ ಫಾರ್ಮ್ ಏನು? SSDದು ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಈ SSDಗಳು HDDಗಳಿಗಿಂತ ವೇಗವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕಾರಣ ಆರ್ ಏನು ಕೊಟ್ಟಿದ್ದಾರೆ? SSDಗಳಲ್ಲಿ ಯಾವುದೇ ಚಲಿಸುವ ಭಾಗಗಳು ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಎ ಕೂಡ ಸರಿಯಾಗುತ್ತೆ, ಇವನ್ ಆರ್ ಕೂಡ ಸರಿಯಾಗುತ್ತೆ. ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗುತ್ತೆ. ಆದರೆ ಆರ್ ಏನಿದೆ ಅದು ಎಗೆ ಸರಿಯಾದಂತಹ ವಿವರಣೆ ಅಲ್ಲ. ಸೊ ಇಲ್ಲಿ ಆಯ್ಕೆ 2 ಏನಿದೆ ಸರಿಯಾಗುತ್ತೆ. ಸೊ ಫುಲ್ ಫಾರ್ಮ್ ಗೊತ್ತಿರಬೇಕು. SSD ಅಂದರೆ ಏನು ಅಂತ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಈ SSDಗಳೇನಿದೆ HDDಗಳಿಗಿಂತ ಉತ್ತಮವಾಗಿ ಮತ್ತು ವೇಗವಾಗಿ ಕೆಲಸ ಮಾಡುತ್ತೆ. ಇನ್ನು SSDಗಳಲ್ಲಿ ಯಾವುದೇ ಚಲಿಸುವ ಭಾಗಗಳು ಇರೋದಿಲ್ಲ, ಅಂದರೆ ಘನಸ್ಥಿತಿಯ ತಂತ್ರಜ್ಞಾನ ಇರೋದಿಲ್ಲ. ಆದರೆ ಇದು ವೇಗವಾಗಿರಲು ಏಕೈಕ ಕಾರಣ ಆಗೋದಿಲ್ಲ. ಇನ್ನು ಡೇಟಾವನ್ನು ಸಂಗ್ರಹಿಸುವ ಮತ್ತು ಆಕ್ಸೆಸ್ ಮಾಡುವ ಪ್ರವೇಶಿಸುವಂತಹ ವಿಧಾನ ಏನಿದೆ ಅದು ಕೂಡ ಇಲ್ಲಿ ಮುಖ್ಯ ಕಾರಣ ಆಗುತ್ತೆ. ಆದ್ರಿಂದ ಆರ್ ಸರಿಯಾಗಿದೆ, ಆದರೂ ಕೂಡ ಎಗೆ ಅದು ವಿವರಣೆ ಆಗೋದಿಲ್ಲ. ಆಯ್ಕೆ 2 ಏನಿದೆ ಅದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಹೇಳಿಕೆ ಏನು ಕೊಟ್ಟಿದ್ದಾರೆ? ಡೇಟಾ ಬೇಸ್ ಎನ್ನುವುದು ಸಂಘಟಿತ ರೀತಿಯಲ್ಲಿ ಸಂಗ್ರಹಿಸಲಾದ ಮಾಹಿತಿಯ ಒಂದು ಸಂಗ್ರಹ ಅಂತ ಕೊಟ್ಟಿದ್ದಾರೆ. ಡೇಟಾ ಬೇಸ್ ಅಂದ್ರೆ ಏನು? ಸಂಘಟಿತ ರೂಪದಲ್ಲಿ, ಸಂಘಟಿತ ರೀತಿಯಲ್ಲಿ ಸಂಗ್ರಹಣೆ ಮಾಡಿದಂತಹ ಒಂದು ಇನ್ಫಾರ್ಮೇಷನ್ನ ಒಂದು ಸಂಗ್ರಹ, ಮಾಹಿತಿಯ ಸಂಗ್ರಹ. ಇನ್ನು MS Excel ಏನಿದೆ ಒಂದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ ಅಂತ ಪ್ರಶ್ನೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಎ ಏನಿದೆ ಅದು ಸರಿಯಾಗುತ್ತೆ. ಡೇಟಾ ಬೇಸ್ ಅಂದರೆ ಏನು? ಅದೊಂದು ಸಂಘಟಿತ ರೀತಿಯಲ್ಲಿ, ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಸಂಗ್ರಹಣೆ ಮಾಡಿರುವಂತಹ ಒಂದು ಇನ್ಫಾರ್ಮೇಷನ್ನ ಒಂದು ಸಂಗ್ರಹ ಅಥವಾ ಕಲೆಕ್ಷನ್ ಆಗುತ್ತೆ. ಆದರೆ MS Excel ಏನಿದೆ ಅದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಹಾಗಾಗಿ ಆಯ್ಕೆ 3 ಏನಿದೆ ಅದು ಸರಿಯಾಗುತ್ತೆ. ಇನ್ನು ಹೇಳಿಕೆ ಎ ಏನಿದೆ ಅದು ಸರಿಯಾಗಿದೆ. ಡೇಟಾ ಬೇಸ್ ಅನ್ನೋದು ಸುಲಭವಾಗಿ ಪ್ರವೇಶ ಮಾಡೋಕೆ ಮತ್ತು ನಿರ್ವಹಣೆ ಮಾಡೋಕೆ ಮತ್ತು ಅಪ್ಡೇಟ್ ಮಾಡಲು ಸಂಘಟಿತ ರೂಪದಲ್ಲಿರುವಂತಹ ಒಂದು ಡೇಟಾದ ಸಂಗ್ರಹಣೆ ಆಗುತ್ತೆ. ಆದರೆ ಕಾರಣ ಆರ್ ಏನು ಕೊಟ್ಟಿದ್ದಾರೆ ಅದು ರಾಂಗ್ ಆಗುತ್ತೆ. ಯಾಕಂದರೆ MS Excel ಏನಿದೆ ಅದು ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಆಗಿರುತ್ತೆ. ಅದು ಡೇಟಾ ಬೇಸ್ ಆಗೋದಿಲ್ಲ, ಅದೊಂದು ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಆಗುತ್ತೆ. DBMSನ ಉದಾಹರಣೆಗಳು ಯಾವುದು? ಡೇಟಾಬೇಸ್ನ ಉದಾಹರಣೆಗಳು ಅಂತಂದರೆ MySQL, Oracle, MS Access ಇವೆಲ್ಲವೂ ಕೂಡ DBMSಗೆ ಎಕ್ಸಾಂಪಲ್ಸ್ ಆಗುತ್ತೆ. ಮುಂದಿನ ಪ್ರಶ್ನೆ, ಹೇಳಿಕೆ ಎ ಏನಿದೆ ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿದೆ. ಕಾರಣ ಆರ್ ಏನಿದೆ ಮೌಸ್ ಕೂಡ ಒಂದು ಇನ್ಪುಟ್ ಸಾಧನವಾಗಿದೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಎ ಕೂಡ ಸರಿಯಾಗುತ್ತೆ, ಇವನ್ ಆರ್ ಕೂಡ ಸರಿಯಾಗುತ್ತೆ. ಬಟ್ ಆರ್ ಏನಿದೆ ಅದು ಎಗೆ ಸರಿಯಾದಂತಹ ವಿವರಣೆ ಆಗೋದಿಲ್ಲ. ಆಯ್ಕೆ 2 ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಇಲ್ಲಿ ಕೀಬೋರ್ಡ್ ಮತ್ತು ಮೌಸ್ ಎರಡೂ ಕೂಡ ಇನ್ಪುಟ್ ಡಿವೈಸಸ್. ಅರ್ಥ ಮಾಡ್ಕೊಳ್ಳಿ, ಕೀಬೋರ್ಡ್ ಮತ್ತು ಮೌಸ್ ಏನು ಮಾಡುತ್ತೆ? ಎರಡೂ ಕೂಡ ಇನ್ಪುಟ್ ಡಿವೈಸಸ್ ಆಗುತ್ತೆ. ಕಂಪ್ಯೂಟರ್ಗೆ ಕಮಾಂಡಿಂಗ್ ಕೆಲಸವನ್ನು ಮಾಡುತ್ತೆ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಮೌಸ್ ಕೂಡ ಇನ್ಪುಟ್ ಸಾಧನವಾಗಿರೋದು ಕೀಬೋರ್ಡ್ ಇನ್ಪುಟ್ ಸಾಧನವಾಗೋಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಅವೆರಡೂ ಕೂಡ ವಿಭಿನ್ನ ಇನ್ಪುಟ್ ಸಾಧನಗಳು ಆಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ವೈರಸ್ ಮಾನವರಿಗೆ ಹಾನಿ ಮಾಡಬಲ್ಲದು. ಹೇಳಿಕೆ ಎ ಇದೆ. ಕಾರಣ ಆರ್ ಏನಿದೆ ಕಂಪ್ಯೂಟರ್ ವೈರಸ್ ಸಾಫ್ಟ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಎ ರಾಂಗ್ ಆಗುತ್ತೆ, ಆರ್ ಸರಿಯಾಗುತ್ತೆ.
ಸೊ ಕಂಪ್ಯೂಟರ್ ವೈರಸ್ ಏನಿರುತ್ತೆ ಅದು ಮಾನವರಿಗೆ ಅಂದರೆ ಹ್ಯೂಮನ್ಸ್ಗೆ ಹಾನಿ ಮಾಡೋದಿಲ್ಲ. ಸೊ ಅದು ಮಾಡಬಲ್ಲದು ಅಂತ ಕೊಟ್ಟಿದ್ದಾರೆ. ಸೊ ರಾಂಗ್ ಆಗುತ್ತೆ. ಕಂಪ್ಯೂಟರ್ ವೈರಸ್ ಸಾಫ್ಟ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿ ಆಗುತ್ತೆ. ಕಂಪ್ಯೂಟರ್ ವೈರಸ್ ಅನ್ನೋದು ಒಂದು ಟೈಪ್ ಆಫ್ ಸಾಫ್ಟ್ವೇರ್ ಆಗುತ್ತೆ. ಕಂಪ್ಯೂಟರ್ ವೈರಸ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗುತ್ತೆ. ಅದು ಕಂಪ್ಯೂಟರ್ ಸಿಸ್ಟಮ್ ಮತ್ತು ಅದರಲ್ಲಿರುವಂತಹ ಡೇಟಾಗೆ ಹಾನಿ ಮಾಡುತ್ತೆ. ಕಂಪ್ಯೂಟರ್ ವೈರಸ್ ಏನು ಮಾಡುತ್ತೆ? ಸೊ ಕಂಪ್ಯೂಟರ್ ಸಿಸ್ಟಮ್ನಲ್ಲಿರುವಂತಹ ಡೇಟಾಗೆ ಹಾನಿಯನ್ನು ಮಾಡುತ್ತೆ. ಆದರೆ ಮಾನವರಿಗೆ ಇದರಿಂದ ಯಾವುದೇ ರೀತಿ ಹಾನಿ ಇರೋದಿಲ್ಲ. ಹಾಗಾಗಿ ಕಾರಣ ಆರ್ ಏನಿದೆ ಅದು ಸರಿಯಾಗುತ್ತೆ. ಇನ್ನು ವೈರಸ್ ಒಂದು ಹಾನಿಕಾರಕ ಸಾಫ್ಟ್ವೇರ್ ಆಗುತ್ತೆ. ಮುಂದಿನ ಪ್ರಶ್ನೆ ಹೇಳಿಕೆ ಎ ಏನಿದೆ, ರಾಮ್ ಅನ್ನು ರೀಡ್ ಓನ್ಲಿ ಮೆಮೊರಿ ಎಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಕಾರಣ ಏನು ಕೊಟ್ಟಿದ್ದಾರೆ? ರಾಮ್ನಲ್ಲಿ ಡೇಟಾವನ್ನು ಮಾತ್ರ ಓದಬಹುದು, ಅದನ್ನು ಬರೆಯೋಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಎ ಕೂಡ ಸರಿಯಾಗುತ್ತೆ. ಅಂದರೆ ರಾಮನ್ನು ರೀಡ್ ಓನ್ಲಿ ಮೆಮೊರಿ ಎಂದು ಕರೆಯಲಾಗುತ್ತೆ. ಹೌದು. ಇನ್ನು ರಾಮ್ನಲ್ಲಿ ಡೇಟಾವನ್ನು ಓದಬಹುದು, ಬಟ್ ಅದನ್ನು ಬರೆಯೋಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಆಗುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ರಾಮ್ನ ಫುಲ್ ಫಾರ್ಮ್ ಕೇಳ್ತಾರೆ, ರೀಡ್ ಓನ್ಲಿ ಮೆಮೊರಿ. ಹೆಸರೇ ಹೇಳುತ್ತೆ ರೀಡ್ ಓನ್ಲಿ ಮೆಮೊರಿ ಅಂತ. ಅಂದರೆ ಡೇಟಾವನ್ನು ಓದಬಹುದು, ಓದೋಕೆ ಮಾತ್ರ ಸಾಧ್ಯ ಇದೆ, ಮತ್ತು ಸಾಮಾನ್ಯ ಸ್ಥಿತಿಯಲ್ಲಿ ಅದನ್ನು ಬರೆಯೋಕೆ ಸಾಧ್ಯ ಇಲ್ಲ. ಮತ್ತು ಇದರಲ್ಲಿ ಸಂಗ್ರಹವಾಗಿರುವ ಮಾಹಿತಿ ಏನಿದೆ ಅದು ಶಾಶ್ವತವಾಗಿರುತ್ತೆ, ಒಂದು ಪರ್ಮನೆಂಟ್ ಆಗಿರುತ್ತೆ. ಆದ್ದರಿಂದ ಕಾರಣ ಹೇಳಿಕೆಯನ್ನು ಸರಿಯಾಗಿ ವಿವರಿಸುತ್ತೆ. ಸೊ BIOS ಅನ್ನೋದು ಉದಾಹರಣೆ ಆಗುತ್ತೆ ರಾಮ್ನಲ್ಲಿ. ಮುಂದಿನ ಪ್ರಶ್ನೆ, ಮಾನಿಟರ್ ಒಂದು ಔಟ್ಪುಟ್ ಸಾಧನವಾಗಿದೆ. ಕಾರಣ ಮಾನಿಟರ್ ಸಾಫ್ಟ್ವೇರ್ನ ಔಟ್ಪುಟ್ ಅನ್ನು ಪ್ರದರ್ಶಿಸುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ. ಎ ಕೂಡ ಸರಿಯಾಗುತ್ತೆ. ಅಂದರೆ ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್. ನಾವು ಇನ್ಪುಟ್ ಡಿವೈಸಸ್ ಬಗ್ಗೆ ನೋಡಿದ್ವಿ, ಮೌಸ್ ಮತ್ತು ಕೀಬೋರ್ಡ್. ಇಲ್ಲಿ ಮಾನಿಟರ್ ಏನಿದೆ ಅದು ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಏನು ಮಾಡುತ್ತೆ ಮಾನಿಟರ್? ನಮಗೆ ಒಂದು ಡಿಸ್ಪ್ಲೇ ಮಾಡುತ್ತೆ ಕಮಾಂಡಿಂಗ್ ಆಕ್ಷನ್ಸ್ಗಳನ್ನು. ಸೊ ಇಲ್ಲಿ ಮಾನಿಟರ್ ಸಾಫ್ಟ್ವೇರ್ನ ಔಟ್ಪುಟ್ಟನ್ನು ಪ್ರದರ್ಶನ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡೂ ಕೂಡ ಸರಿಯಾಗುತ್ತೆ. ಸೊ ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್. ಇದು CPU, ಸೊ ಇದು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಇದು CPU ನಿಂದ ಸಂಸ್ಕರಿಸಲ್ಪಟ್ಟಂತಹ ಮಾಹಿತಿ ಏನಿರುತ್ತೆ, ಪ್ರೊಸೆಸ್ ಆದಂತಹ ಒಂದು ಇನ್ಫಾರ್ಮೇಷನ್ ಏನಿರುತ್ತೆ, ಅದನ್ನು ಫಲಿತಾಂಶ ಏನು ಬರುತ್ತೆ ಅದನ್ನು ದೃಶ್ಯ ರೂಪದಲ್ಲಿ ಪ್ರದರ್ಶನ ಮಾಡುತ್ತೆ. ದೃಶ್ಯ ರೂಪ ಅಂದರೆ ಒಂದು ಟೆಕ್ಸ್ಟ್ ಫಾರ್ಮೆಟ್ ಇರ್ಬೋದು, ಅಥವಾ ಇಮೇಜ್ ಫಾರ್ಮೆಟ್ ಇರ್ಬೋದು, ವಿಡಿಯೋ ಫಾರ್ಮೆಟ್ ಇರ್ಬೋದು. ಈ ಒಂದು ಫಾರ್ಮೆಟ್ನಲ್ಲಿ ಒಂದು ಪ್ರದರ್ಶನ ಮಾಡುತ್ತೆ. ಆದ್ದರಿಂದ ಹೇಳಿಕೆ ಮತ್ತು ಕಾರಣ ಎರಡೂ ಕೂಡ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, 1 MB 1 ಮೆಗಾಬೈಟ್ ಈಕ್ವಲ್ಸ್ ಟು 1000 KB ಸಮ ಅಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೈನರಿ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಎ ರಾಂಗ್ ಆಗುತ್ತೆ. 1 MB ಈಕ್ವಲ್ಸ್ ಟು 1000 KB ಅಂತ ಕೊಟ್ಟಿದ್ದಾರೆ, ಬಟ್ ಅದು 1024 KB ಆಗುತ್ತೆ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. ಇನ್ನು ಆರ್ ಸರಿಯಾಗುತ್ತೆ. ಕಂಪ್ಯೂಟರ್ ಏನಿದೆ ಅದು ಬೇಸ್ 2 ಸಿಸ್ಟಮನ್ನು ಅಥವಾ ಬೈನರಿ ಸಿಸ್ಟಮನ್ನು ಬಳಸುತ್ತೆ. ಆರ್ ಏನಿದೆ ಅದು ಸರಿಯಾಗುತ್ತೆ. ಸೊ 1 MB ಈಕ್ವಲ್ಸ್ ಟು 1024 KB ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಗೊತ್ತಿರಬೇಕು. ಮತ್ತು ಕಾರಣ ಇಲ್ಲಿ ಸರಿಯಾಗುತ್ತೆ. ಬಿಕಾಸ್ ಈ ಒಂದು ಕಂಪ್ಯೂಟರ್ ಏನು ಮಾಡುತ್ತೆ, ಒಂದು ಬೈನರಿ ಸಿಸ್ಟಮನ್ನು ಬಳಸುತ್ತೆ. ಹಾಗಾಗಿ ಇಲ್ಲಿ ಕಾರಣ ಅಷ್ಟೇ ಸರಿಯಾಗುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು CPU ನಿಯಂತ್ರಿಸುತ್ತದೆ. CPUವನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಎ ಮತ್ತು ಆರ್ ಎರಡೂ ಕೂಡ ಸರಿ, ಆದರೆ ಬಟ್ ಆರ್ ಏನಿದೆ ಅದು ಎಗೆ ಸರಿಯಾದಂತಹ ವಿವರಣೆ ಆಗೋದಿಲ್ಲ. ಸೊ ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು CPU ನಿಯಂತ್ರಣ ಮಾಡುತ್ತೆ. ನಿಯಂತ್ರಣ ಘಟಕ ಅಂತ ನಾವು ಅದನ್ನು ಕರಿತೀವಿ. ಇದು ಕಂಪ್ಯೂಟರ್ನ ಚಟುವಟಿಕೆಗಳನ್ನು ಸಂಘಟನೆ ಮಾಡುತ್ತೆ ಮತ್ತು ನಿಯಂತ್ರಣ ಮಾಡುತ್ತೆ. ಆದ್ದರಿಂದ ಇದನ್ನು ಕಂಪ್ಯೂಟರ್ನ ಮೆದುಳು ಅಂತ ಕೂಡ ಕರಿತೀವಿ. ಇನ್ನು ಆದರೆ ಇದನ್ನು ಮೆದುಳು ಎಂದು ಕರೆಯುವುದು ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸಲು ಕಾರಣ ಆಗೋದಿಲ್ಲ. ಸೊ ಹಾಗಾಗಿ ಇದೊಂದು ರೂಪಕ ಏನಿದೆ ಅದು ಸರಿ ಆಗೋದಿಲ್ಲ, ವಿವರಣೆ ಸರಿ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗುತ್ತೆ, ಬಟ್ ಸರಿಯಾದ ವಿವರಣೆ ಅಲ್ಲ. ಆರ್ ಎಗೆ ಸರಿಯಾದ ವಿವರಣೆ ಆಗೋದಿಲ್ಲ ಅಂತ ಒಂದು ಕೊಟ್ಟಿರ್ತಾರೆ. ಮುಂದಿನ ಪ್ರಶ್ನೆ, ಬ್ಲೂಟೂತ್ ಒಂದು ವೈರ್ಲೆಸ್ ತಂತ್ರಜ್ಞಾನವಾಗಿದೆ. ಬ್ಲೂಟೂತ್ ಸಣ್ಣ ದೂರದಲ್ಲಿ ಡೇಟಾವನ್ನು ವರ್ಗಾಯಿಸಲು ಬಳಸಲಾಗುತ್ತದೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗುತ್ತೆ. ಬ್ಲೂಟೂತ್ ಅನ್ನೋದು ಒಂದು ವೈರ್ಲೆಸ್ ಟೆಕ್ನಾಲಜಿ ಆಗುತ್ತೆ. ಬ್ಲೂಟೂತ್ ಏನು ಮಾಡುತ್ತೆ, ಸಣ್ಣ ದೂರದಲ್ಲಿ ಡೇಟಾವನ್ನು ವರ್ಗಾವಣೆ ಮಾಡೋಕ್ಕೆ ಅದನ್ನು ಬಳಸ್ತಾರೆ. ಬಟ್ ಆರ್ ಎಗೆ ಸರಿಯಾದ ವಿವರಣೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬ್ಲೂಟೂತ್ ಅನ್ನೋದು ಒಂದು ವೈರ್ಲೆಸ್ ಟೆಕ್ನಾಲಜಿ. ಸಾಮಾನ್ಯವಾಗಿ ಕಡಿಮೆ ದೂರದಲ್ಲಿ, ಅಂದಾಜು 10 ಮೀಟರ್ ದೂರದಲ್ಲಿ ಒಂದು ಡೇಟಾವನ್ನು ಟ್ರಾನ್ಸ್ಫರ್ ಮಾಡೋಕೆ, ವೈರ್ಲೆಸ್ ಟೆಕ್ನಾಲಜಿಯಲ್ಲಿ ಟ್ರಾನ್ಸ್ಫರ್ ಮಾಡೋಕೆ ಬಳಸ್ತಾರೆ. ಆದರೆ ಇದು ವೈರ್ಲೆಸ್ ಆಗಿರಲು ಸಣ್ಣ ದೂರದಲ್ಲಿ ಕೆಲಸ ಮಾಡೋದು ಕಾರಣ ಆಗೋದಿಲ್ಲ. ಇದು ಅದರ ಒಂದು ಗುಣಲಕ್ಷಣ ಮಾತ್ರ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಮುಂದಿನ ಸೆಷನ್ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.